ಸಚಿವ ಸ್ಥಾನ ಸಚಿವ ಸ್ಥಾನ ಅಯ್ಯಯ್ಯೋ ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ ಹೆಸರಿನಾಗೆ ಸಚಿವ ಸ್ಥಾನ ಹೆಸರಿನಾಗೆ ಸಚಿವ ಸ್ಥಾನ ಹೆಸರಿನಾಗೆ ಸಚಿವ ಸ್ಥಾನ ಈ ದಿನ ರಮೇಶ್ ಕುಮಾರ್ ಅವ್ರನ್ನ ಬಿಟ್ಟರೆ ನಮ್ಮ ಜಿಲ್ಲೆಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಆದ್ದರಿಂದ ಹೈಕಮಾಂಡ್ಗೆ ಮನವಿ ಮಾಡ್ಕೊತೀವಿ. ಈಗಾಗಲೇ ಒಬ್ಬರಿಗೆ ಚೇಂಜ್ ಮಾಡಿ SS ಮಲ್ಲಿಕಾರ್ಜುನ ತಗೊಂಡಿದ್ದಾರೆ. ಅದೇ ರೀತಿಯೂ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು. ಅದರಲ್ಲಿ ನಮ್ಮ ಶಾಸಕರಾದ SN ನಾರಾಯಣ ಸ್ವಾಮಿ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕಂದ್ಬಿಟ್ಟು ಹೈಕಮಾಂಡಲ್ಲಿ ನಾವು ಮನವಿ ಮಾಡ್ಕೊತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ DK ಶಿವಕುಮಾರ್ ಸರ್ಕಾರದಲ್ಲಿ 20 ಜನ ಸಚಿವರನ್ನು ತಗೊಂಡಿದ್ದಾರೆ. ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗಿದೆ. ಅದರಲ್ಲೂ ನಮ್ಮ ಬಂಗಾರಪೇಟೆ ಶಾಸಕರು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಈ ಜಿಲ್ಲೆಯ ಒಂದು ಉನ್ನತ ಸ್ಥಾನದಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಇವತ್ತು ಅನ್ಯಾಯ ಆಗಿರೋದರ ವಿರುದ್ಧವಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. 3 ಬಾರಿ ಶಾಸಕರಾಗಿ ನಾವು ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರನ್ನು ಒಗ್ಗೂಡಿಸ್ಕೊಂಡು ಎಲ್ಲರೂ ಹೋಗ್ಬಿಟ್ಟು ನಮ್ಮ ಹೈಕಮಾಂಡ್ ಆದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣ ಅವರನ್ನ, ಹಾಲಿ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ ಮತ್ತು ಸುರ್ಜೇವಾಲಾ ಅವರನ್ನ ಮತ್ತು BK ಹರಿಪ್ರಸಾದ್ ಅವ್ರನ್ನ ಇಷ್ಟು ಜನನ ನಾವು ಎಲ್ಲ MLAಗಳು ಹೋಗಿ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ನೀಡಬೇಕಂದ್ಬಿಟ್ಟು ಮನವಿಯನ್ನು ಮಾಡಿದ್ವಿ. ಅದರಲ್ಲೂ ಹಿರಿಯರು SN ನಾರಾಯಣ ಸ್ವಾಮಿ ಅವರು 3 ಬಾರಿ ಗೆದ್ದಿದ್ದಾರೆ, ಅವರಿಗೆ ಕೊಡಬೇಕಂದ್ಬಿಟ್ಟು ಮನವಿಯನ್ನು ಮಾಡಿದ್ವಿ. ಆದರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಮ್ಮ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2 ಜಿಲ್ಲೆಗೂ ಅನ್ಯಾಯ ಮಾಡಿದೆ. ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ 2.5 ವರ್ಷದಲ್ಲಿನೂ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯವನ್ನು ಕೊಟ್ಟಿಲ್ಲ. ಅದೇ ರೀತಿಯಾಗಿ ಇವತ್ತು ನಮ್ಮ DK ಶಿವಕುಮಾರ್ ಸರ್ಕಾರದಲ್ಲಿನೂ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಅದರ ವಿರುದ್ಧವಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರನ್ನು ಒಗ್ಗೂಡಿಸಿಕೊಂಡು ಏನು ಅವಿಭಾವಿತ ಕೋಲಾರ ಜಿಲ್ಲೆಯಲ್ಲಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ 7 ಜನ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ. ಅವರೆಲ್ಲರೂ ಸಾಮೂಹಿಕವಾಗಿ ರಾಜೀನಾಮೆ ಕೊಡಬೇಕು. ನಮ್ಮ ಜಿಲ್ಲೆಗಳಿಗೆ ಅನ್ಯಾಯ ಆಗ್ತಾ ಇದೆ. ಅವ್ರ ಜೊತೆಯಲ್ಲಿ ಎಲ್ಲ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು, ಜನಪ್ರತಿನಿಧಿಗಳು, ಎಲೆಕ್ಟೆಡ್ ಮೆಂಬರ್ಸ್ ಎಲ್ಲರೂ ನಾವು ಅವ್ರ ಜೊತೆಯಲ್ಲಿ ರಾಜೀನಾಮೆಯನ್ನು ಕೊಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ನಾವು 7 ಜನ ಶಾಸಕರನ್ನು ಮನವಿ ಮಾಡ್ತಾ ಇದ್ದೀವಿ. ಅವರೆಲ್ಲರೂ ಸೇರಿಕೊಂಡು ರಾಜೀನಾಮೆ ನಾಳೆ ಮುಖ್ಯಮಂತ್ರಿಗೆ ತಲುಪಿಸಬೇಕಂದ್ಬಿಟ್ಟು ಅವರಲ್ಲಿ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಭದ್ರಕೋಟೆ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರಲ್ಲಿ 4 ಜನ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ. ಚಿಕ್ಕಬಳ್ಳಾಪುರಲ್ಲಿ 3 ಜನ ಕಾಂಗ್ರೆಸ್ ಶಾಸಕರನ್ನ ಗೆದ್ದುಕೊಂಡು ನಾವು ನಮಗೆ MLCಗಳು ಆದ್ರೂ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಇದರ ವಿರುದ್ಧವಾಗಿ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇವತ್ತು ಬಂಗಾರಪೇಟೆಯಲ್ಲಿ ಮಾಡಿದ್ದೀವಿ. ಮಾಲೂರಲ್ಲಿನೂ ಇವತ್ತೇ ಮಾಡ್ತಾ ಇದ್ದಾರೆ. ನಾಳಿದ್ದು ಕೋಲಾರ, ಶ್ರೀನಿವಾಸಪುರ ಮತ್ತು ಮುಲ್ಬಾಗಲ್ಲು, KGF ಎಲ್ಲ ಜಾಗದಲ್ಲಿ ನಾವು ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ. ಈಗಾಗಲೇ ನಾವು ಚಿಕ್ಕಬಳ್ಳಾಪುರದಲ್ಲಿ ಸುಬ್ಬಾರೆಡ್ಡಿ ಅವ್ರಿಗೆ ಮಾತಾಡಿದ್ದೀವಿ, ಸುಧಾಕರ್ ಅವ್ರಿಗೆ ಮಾತಾಡಿದ್ದೀವಿ ಮತ್ತು ಪ್ರದೀಪ್ ಈಶ್ವರ್ಗೂ ಮಾತಾಡಿದ್ದೀವಿ. ಯಾಕಂದ್ರೆ 7 ಜನ ಶಾಸಕರು ಒಟ್ಟಾಗಿ ಹೋದ್ರೆ ಮಾತ್ರ ಏನನ್ನ ನಮಗೆ ಫಲಿತಾಂಶ ಸಿಗ್ಬೇಕಂದ್ರೆ 7 ಜನದಲ್ಲೇನು ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂದ್ರೆ ಅವರೆಲ್ಲರೂ ಸೇರಿ ರಾಜೀನಾಮೆ ಕೊಡು ಬಂದ್ಬಿಟ್ಟು ಅವರನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ.